1 January 1988 ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಎನ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ರಣಧೀರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರೇಮಲೋಕ ಒಂಥರ ಬಿಸ್ನೆಸ್ ಮಾಡಿದ್ರೆ ರಣಧೀರ ಅನ್ನೋ ಸಿನಿಮಾ ಪ್ರೇಮಲೋಕ ಸಿನಿಮಾದ ಬಿಸ್ನೆಸ್ ನ ಮೀರಿ ಇನ್ನೊಂದು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡಿ ಆಡಿಯನ್ಸ್ ಗೆ ಇಷ್ಟ ಆಗುವಂತ ಮಾಡರ್ನ್ ಸಿನಿಮಾ ಮಾಡಿದ್ರೆ ಯಾವ ಪರಭಾಷಾ ಚಿತ್ರದ ಕಲೆಕ್ಷನ್ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಟ್ಟಿದ್ದು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ರಣಧೀರ ಸಿನಿಮಾ. ಈ 87-88 ಈ ಪೀರಿಯಡ್ ಏನಿದೆಯೋ ಈ ಪೀರಿಯಡ್ ಅಲ್ಲೇ ಡಾಕ್ಟರ್ ವಿ ರವಿಚಂದ್ರನ್ ಅವರು ಹೊಸ ತರ ಸಿನಿಮಾಗೆ ಕೈ ಹಾಕಿ ಅದನ್ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿ ಎಲ್ಲಾ ತರವಾದ ಆಡಿಯನ್ಸ್ ಥಿಯೇಟರ್ ಕರೆಸಿ ಕನ್ನಡ ಸಿನಿಮಾಗಳಿಗೆ ಬಿಸ್ನೆಸ್ ಈ ತರ ಇದೆ ಅಂತ ತೋರ್ಸ್ಕೊಟ್ಟು ನಂತರ ಬೇರೆ ಪ್ರೊಡ್ಯೂಸರ್ಸ್ ಬೇರೆ ಡೈರೆಕ್ಟರ್ಸ್ ಅದನ್ನ ಫಾಲೋ ಮಾಡಕ್ಕೆ ಕಾರಣವಾಗಿದ್ದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿರೋ ಕಲ್ಪನಾ ಥಿಯೇಟರ್ ಅಲ್ಲಿ 108 ದಿನ ಎಲ್ಲಾ ಶೋಸ್ ಹೌಸ್ಫುಲ್ ಶೋಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡುತ್ತೆ. ದಾವಣಗೆರೆ ಥಿಯೇಟರ್ಗಳಲ್ಲಿ 740 ದಿನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ರವಿಚಂದ್ರನ್ ಅವರದು 2 ವರ್ಷ ಕಂಪ್ಲೀಟ್ ಮಾಡಿರೋ ಸಿನಿಮಾ ರಣಧೀರ ಸಿನಿಮಾ ಆಗುತ್ತೆ. 1.25 ರಿಂದ 2.25 ಕೋಟಿನಲ್ಲಿ ನಿರ್ಮಿಸಿರುವಂತಹ ಸಿನಿಮಾ 4.25 ರಿಂದ 5.25 ಕೋಟಿವರೆಗೂ ಸಂಪಾದನೆ ಮಾಡುತ್ತೆ. ಈ ಸಿನಿಮಾದ ಬಿಸ್ನೆಸ್ ನಂತರನೇ ಕನ್ನಡ ಸಿನಿಮಾದ ಕಲೆಕ್ಷನ್ ಕೆಪಾಸಿಟಿ ಏನಂತ ಗೊತ್ತಾಗಿದ್ದು.